ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗಾಗಿ ಹೋರಾಟ ತೀವ್ರವಾಗಿದ್ದು, ಈ ಹೋರಾಟದಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಭಾಗಿಯಾಗಿದ್ದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಬಿವೈ ರಾಘವೇಂದ್ರ, ಹೊಸನಗರ ಭೌಗೋಳಿಕವಾಗಿ ವಿಸ್ತರಣವಾಗಿದ್ರು, ಇದಕ್ಕೆ ಇದರದೇ ಆದ ವಿಧಾನಸಭಾ ಕ್ಷೇತ್ರ ಇಲ್ಲ. ಈ ಬಗ್ಗೆ ಲೋಕಸಭಾ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೇನೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತದೆ ಎಂದು ಪ್ರತಿಕ್ರಿಯೆ ನೀಡಿದರು. ನೇತೃತ್ವ ಸ್ವಾಮೀಜಿಗಳ ನೇತೃತ್ವ ವಿಶೇಷವಾಗಿ 95 ವರ್ಷಗಳ ವಯಸ್ಸಿನ ಹಿರಿಯರಂತ ಸ್ವಾಮಿರಾಯರ ಒಂದು ನೇತೃತ್ವ, ಸನ್ಮಾನಿಸಿದ ಆಲೋಕ ಇರ್ಬೋದು, ಸನ್ಮಾನಿಸಿದ ಜ್ಞಾನೇಂದ್ರ ಅವರು ಇರ್ಬೋದು, ಅಕ್ರೆ ಮಲ್ಲಿಕಾರ್ಜುನ ಅವರು ಇರ್ಬೋದು, ವಿಶೇಷವಾಗಿ ಪಕ್ಷಾತೀತವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಾರೆ. ಈ ರೀತಿ JDS ಈ ರೀತಿ ಪಕ್ಷಾತೀತವಾಗಿ ಇವತ್ತು ಪಾದಯಾತ್ರೆ ಮತ್ತು ಎಲ್ಲ ಧರ್ಮಗಳು ಗುರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು. ನಮ್ಮ ಕೂಗೇನು, ಸ್ವಾತಂತ್ರ್ಯ ನಂತರ 1980ರಿಂದ ಮೊನ್ನೆ 2008 ಕೂಡ ಇದ್ದಂಥ ವಿಧಾನಸಭಾ ಕ್ಷೇತ್ರ ಹೊಸನಗರ ಕ್ಷೇತ್ರ ಈಗಾಗಲೇ 3 ಭಾಗವನ್ನು ಮಾಡಿ ಸಾಗರ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಗ್ರಾಮಾಂತರಕ್ಕೆ ಸೇರಿಸಿ ಇದರದೇ ಆದಂಥ ಒಂದು ಅಸ್ಮಿತೆಯನ್ನ ಕಿತ್ತಾಕುವಂತ ಪ್ರಯತ್ನ ಆಗಿದೆ. ಹಾಗಾಗಿ ಎಲ್ಲರದ್ದು ಕೂಡ ಅಪೇಕ್ಷೆ ಏನು, ಮತ್ತೆ ಇದು ವಿಧಾನಸಭಾ ಕ್ಷೇತ್ರವಾಗಿ ಮನಗಣನೆ ಆಗಬೇಕು, ಪುನರ್ ವಿಧಾನಸಭಾ ಒಂದು ಕ್ಷೇತ್ರವಾಗಿ ಪುನರ್ಮಣನೆ ಆಗಬೇಕು ಅನ್ನೋದು ಎಲ್ಲದೂ ಕೂಡ ವಿಚಾರ. ಈ ದೃಷ್ಟಿಯಿಂದ ಸುಮಾರು 50-60 ಕಿಲೋಮೀಟರ್ ಪಾದಯಾತ್ರೆ ನಿನ್ನೆ ನಗರದಿಂದ ಇವತ್ತು ಹೆಪ್ಪನ್ಪೇಟೆವರೆಗೂ ಕೂಡ ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಯಶಸ್ವಿಯಾಗಿದೆ. ನಮ್ಮೆಲ್ಲರ ಒಂದು ಪಾದಯಾತ್ರೆಗೆ ಒಂದು ಅಪೇಕ್ಷೆ ಏನಿದೆ ಅಂದ್ರೆ, ಇವತ್ತು ಹೆಮ್ಮೆಯ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಇವತ್ತು ಕ್ಷೇತ್ರ ಮರುವಿಂಗಡಣೆ ಆಗಬೇಕು, ಮಹಿಳಾ ರಿಸರ್ವೇಶನ್ ಆಗಬೇಕು ಅಂತೇಳಿ ಈಗ ಆಲ್ರೆಡಿ ಪಾಪ್ಯುಲೇಷನ್ ಸೆನ್ಸಸ್ ಕೂಡ ಈಗ ಆಲ್ರೆಡಿ ಶುರು ಆಗಿದೆ. ಹಾಗೆ ಈ ಸಂದರ್ಭದಲ್ಲಿ ಕಾಯ್ದಾಗ ರೊಟ್ಟಿ ಬಡಿಬೇಕು ಅಂತ ನಾವು ಗಾದೆ ಕೇಳ್ತೀವಿ. ಹಾಗೆ ಈ ಸಂದರ್ಭದಲ್ಲಿ ಈ ಕೂಗನ್ನ ವಿಧಾನಸಭೆಗೆ ಮತ್ತೆ ಪಾರ್ಲಿಮೆಂಟ್ಗೆ ಮುಟ್ಟಿಸುವಂತ ಕೆಲಸ ಆಗಬೇಕು. ಮತ್ತೊಮ್ಮೆ ನಮ್ಮ ಹಿಂದಿನ ಒಂದು ಗತವೈಭವ ನಮ್ಮ ಹೊಸನಗರ ವಿಧಾನಸಭಾ ಕ್ಷೇತ್ರ ಏನಿತ್ತು ಅದು ಪುನರ್ ಮತ್ತೆ ನಿರ್ಮಾಣ ಆಗಬೇಕು ಅನ್ನೋದು ಎಲ್ಲದೂ ಕೂಡ ಹೋಗಿದೆ. ವಿಶ್ವಾಸ ಇದೆ ಈ ಒಂದು ಸಂದರ್ಭದಲ್ಲಿ. ವಿಶೇಷವಾಗಿ ಪ್ರಧಾನಮಂತ್ರಿಗಳು ನಾಳೆ ಇದೇ ತಿಂಗಳು ಏಪ್ರಿಲ್ 16-17 ಪಾರ್ಲಿಮೆಂಟ್ ಅಧಿವೇಶನವನ್ನು ಕರೆದಿದ್ದಾರೆ. ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಹೊಸನಗರ ಕ್ಷೇತ್ರದ ಈ ಒಂದು ಕೂಗಿಗೆ ಒಂದು ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲೂ ಕೂಡ ಸಂಬಂಧಪಟ್ಟವರ ಒಂದು ಗಮನ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ಈ ಕ್ಷೇತ್ರ ಮಂಡನೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮಿತಿಗಳು, ಎರಡೂ ಸಮಿತಿಗಳು ಕೂಡ ಇದಕ್ಕೆ ಶ್ರಮವನ್ನು ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಈ ಗುಡ್ಡಗಾಡು ಪ್ರದೇಶ, ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳೇನಿದೆ, ಮೇಘಾಲಯ ಆ ಭಾಗದಲ್ಲಿ, ಅಸ್ಸಾಂ ಇರ್ಬೋದು, ಆ ಕಡೆ ಎಲ್ಲರೂ ಕೂಡ ಜಿಯೋಗ್ರಫಿಕಲಿ ಕ್ಷೇತ್ರ ದೊಡ್ಡದಿದ್ರು ಕೂಡ ಪಾಪ್ಯುಲೇಷನ್ ಕಮ್ಮಿ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಗಣನೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಿ, ಭೌಗೋಳಿಕವಾಗಿ ವಿಶಾಲವಾದಂತ ಕ್ಷೇತ್ರ ಇದ್ರೂ ಕೂಡ ಜನಸಂಖ್ಯೆ ಕಮ್ಮಿ ಇದೆ ಅಂತ ವಿಧಾನಸಭಾ ಕ್ಷೇತ್ರವನ್ನ ಈ ರೀತಿಯಂತ 3 ಭಾಗ ಮಾಡೋದು ಪ್ರಯತ್ನ ಆಗಿದೆ. ಹಾಗಾಗಿ ನಮ್ಮೆಲ್ಲರ ಒಕ್ಕೂಟದ ಒತ್ತಾಯ, ಮತ್ತೊಮ್ಮೆ ಪುನರ್ನಿರ್ಮಾಣ ಆಗಬೇಕು, ವಿಧಾನಸಭಾ ಕ್ಷೇತ್ರ ಆಗಬೇಕು, ಒಬ್ಬ ಶಾಸಕ ಬರಬೇಕು, ಅದ್ರ ಮುಖಾಂತರ ಹೊಸನಗರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಚುನಾಯಿತ ಪ್ರತಿನಿಧಿಗಳ ಒಂದು ಒತ್ತಾಯ. ಹೌದು, ಮತ್ತೆ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಮಂತ್ರಿಗಳಂತ ಹಾಲಪ್ಪನವರಿದ್ದಾರೆ, ಸನ್ಮಾನಿಸಿದ ಜ್ಞಾನೇಂದ್ರ ಅವರಿದ್ದಾರೆ. ನಾವೆಲ್ಲರೂ ಕೂಡ ಸಂಬಂಧಪಟ್ಟಂತ ಹೋರಾಟಗಾರರನ್ನ ಕರ್ಕೊಂಡು ಸಂಬಂಧಪಟ್ಟಂತ ಮಂತ್ರಿಗಳನ್ನ